ನಮಸ್ಕಾರ ವೀಕ್ಷಕರೇ. ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ, ಭಾರತದ ಭದ್ರತೆಗೆ ಧಕ್ಕೆ ತರ್ತಾ ಇದ್ದ ನಕಲಿಗಳ ಆಟಕ್ಕೆ ಅಂತ್ಯ ಹಾಡೋದಕ್ಕೆ ಮೋದಿ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಎಲೆಕ್ಷನ್ ಕಮಿಷನ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಒಂದು ನಡೀತಾ ಇದೆ ಅಂತ ಹಿಂದಿನ ಒಂದು ಎಪಿಸೋಡ್ ನಲ್ಲಿ ಹೇಳಿದ್ವಿ. ಆ ಮೀಟಿಂಗ್ ನಡೆದಿದ್ದು ಅಲ್ಲಿ ತೆಗೆದುಕೊಂಡಿರೋ ನಿಲುವು ಅಕ್ರಮ ಕ್ರಿಮಿಗಳಿಗೆ ಗೇಟ್ ಪಾಸ್ ಗ್ಯಾರಂಟಿ ಅನ್ನೋದನ್ನ ಹೇಳ್ತಾ ಇದೆ. ಈ ನಿರ್ಧಾರದ ಬಗ್ಗೆ ಯಾರು ಕೂಡ ತುಟುಕ್ ಪಿಟುಕ್ ಅನ್ನೋ ಹಾಗಿಲ್ಲ. ಯಾಕಂದ್ರೆ ಇದು ಸಾಂವಿಧಾನಿಕ ನಿರ್ಧಾರ ಆಗಿರೋದ್ರಿಂದ ವಿರೋಧಿಗಳ ಕೈ ಕಟ್ಟಿ ಹಾಕಿದಂತಾಗಿದೆ. ಇನ್ನೇನು ಮಾಡೋದಕ್ಕಾಗಲ್ಲ, ಆಗೋದನ್ನ ನೋಡ್ಕೊಂಡಿರ್ಬೇಕು ಅಷ್ಟೇ ಅನ್ನೋ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಇನ್ನೊಂದೆಡೆ ನಾಗ್ಪುರ ಗಲಭೆ ಬೆನ್ನಲ್ಲೇ ಸಿಎಂ ಫಡ್ನವೀಸ್ ಒಂದಷ್ಟು ಮಹತ್ವದ ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾರೆ. ಗಲಭೆ ಪ್ರೀ ಪ್ಲಾನ್ ಅನ್ನೋದನ್ನ ಹೇಳಿದ್ದು, ದುಷ್ಕರ್ಮಿಗಳು ಹೇಗೆಲ್ಲ ಟಾರ್ಗೆಟ್ ಮಾಡಿದ್ರು ಅನ್ನೋದನ್ನ ವಿವರಿಸಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ನಮ್ಮ ದೇಶದ ಕಾನೂನನ್ನ ಬಿಗಿ ಮಾಡೋದು ಕಷ್ಟ ಏನಲ್ಲ. ಮನಸ್ಸು ಮಾಡಿದರೆ ಸಂವಿಧಾನಾತ್ಮಕವಾಗಿಯೇ ಏನು ಬೇಕಾದ್ರೂ ಮಾಡಬಹುದು. ಆದರೆ ರಾಜಕೀಯ ನಾಯಕರು ತಮ್ಮ ಸ್ವಾರ್ಥಕ್ಕೆ ಸಂವಿಧಾನದ ಲೂಪ್ ಹೋಲ್ಗಳನ್ನ ಹೆಕ್ಕಿ ತೆಗೆದು ಅದನ್ನ ದುರುಪಯೋಗ ಪಡಿಸಿಕೊಂಡು ಇವತ್ತು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. 75 ವರ್ಷ ದೇಶ ಆಳಿದ ಕಾಂಗ್ರೆಸ್ನ ಕಂಪ್ಲೀಟ್ ಪತನ ಮಾಡಿ ಜನರು ಬಿಜೆಪಿಗೆ ಸುಮ್ನೆ ವೋಟ್ ಹಾಕಿಲ್ಲ. ನಿಮ್ಮಿಂದ ಬದಲಾವಣೆ ಆಗ್ಲೇಬೇಕು, ಆಗದೆ ಇದ್ರೆ ನಿಮಗೂ ಇದೇ ಗತಿ ಅಂತ ಹೇಳ್ತಾರೆ ಅನ್ನೋದು ವಾಸ್ತವ. 2 ಬಾರಿ ಬಹುಮತ ಕೊಟ್ಟು 3ನೇ ಬಾರಿಯೂ ಜನರು ಎನ್ಡಿಎ ಕಡೆ ಒಲವು ತೋರಿಸೋದಕ್ಕೆ ಕಾರಣ ಮೊದಲ 2 ಅವಧಿಯಲ್ಲಿ ಗಮನಾರ್ಹ ಬದಲಾವಣೆ ಆಗಿತ್ತು ಅನ್ನೋದು. ಈಗ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿರ್ಧಾರಗಳು ಆಗ್ಬೇಕು ಅಂತ ಜನರೂ ಅಂದ್ಕೊಳ್ತಾ ಇದ್ದು, ಕೇಂದ್ರ ಸರ್ಕಾರಕ್ಕೂ ಅದು ಗೊತ್ತಾಗಿರೋದ್ರಿಂದ ಮುಲಾಜಿಲ್ಲದೆ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ. ಈ ಹಿಂದೆ ಸರ್ಕಾರ ಆಧಾರ್ ಹಾಗೂ ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಕಡ್ಡಾಯ ಮಾಡಿತ್ತು. ಈಗ ಆಧಾರ್ ಹಾಗೂ ವೋಟರ್ ಐಡಿ ಲಿಂಕ್ ಅನ್ನ ಕಡ್ಡಾಯ ಮಾಡಿ ಆದೇಶವನ್ನ ಹೊರಡಿಸಿದೆ. ಇದನ್ನ ಒಂದೇ ಏಟಿಗೆ 2 ಹಣ್ಣನ್ನ ಉದುರಿಸಿದಂತಾಗಿದೆ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ. ಯಾಕಂದ್ರೆ ಭಾರತದಲ್ಲಿ ನಕಲಿ ವೋಟರ್ಗಳು ಜಾಸ್ತಿ ಇರೋದೇ ಅಕ್ರಮವಾಗಿ ಬಂದವರದ್ದು. ಇಲ್ಲಿ ಚೆಕಿಂಗ್ ಶುರುವಾಯಿತು ಅಂದ್ರೆ ಅಲ್ಲೂ ಕೂಡ ಚೆಕಿಂಗ್ ಆಗುತ್ತೆ. ಚುನಾವಣಾ ಪ್ರಕ್ರಿಯೆಗಳು ಸರಿದಾರಿಯಲ್ಲಿ ಸಾಗುವುದರ ಜೊತೆಗೆ ಅಕ್ರಮ ವಲಸಿಗರಿಗೆ ಮನೆ ದಾರಿ ತೋರಿಸಿದಂತೆಯೂ ಆಗುತ್ತೆ. ಇದೇ ಕಾರಣಕ್ಕೆ ಈ ನಿಯಮವನ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಕರೆಯಲಾಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಶಿಸ್ತನ್ನ ಮೈಂಟೈನ್ ಮಾಡೋದಕ್ಕೂ ಸರ್ಕಾರ ಮುಂದಾಗ್ತಾ ಇದೆ. ಅದೇನಂದ್ರೆ, ಈ ನಕಲಿಗಳೆಲ್ಲ ರಿಮೂವ್ ಆದ ಬಳಿಕ ದೇಶದ ಯಾವ ಬೂತ್ ನಲ್ಲೂ 1200ಕ್ಕಿಂತ ಅಧಿಕ ವೋಟರ್ಸ್ ಇರೋದಿಲ್ಲ ಅನ್ನೋದು. ಒಂದು ವೇಳೆ ಸಂಖ್ಯೆ ದೊಡ್ಡದಿತ್ತು ಅಂದ್ರೆ ಗೋಲ್ಮಾಲ್ ಆಗಿರೋದು ಪಕ್ಕ ಅಂತ ಗೊತ್ತಾಗುತ್ತೆ. ಇದೇ ಕಾರಣಕ್ಕೆ ವಿಪಕ್ಷಗಳು ಅಕ್ರಮ ವಲಸಿಗರಿಗೆ ಬೆಂಬಲ ಕೊಡ್ತಾ ಇರೋದು. ಎಲ್ಲವೂ ಒಂದಕ್ಕೊಂದು ಲಿಂಕ್ ಇದೆ ಅನ್ನೋ ಕಾರಣಕ್ಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರೋದು. ಜನಸಾಮಾನ್ಯರಿಗೆ ಈ ರೀತಿ ನಿಯಮ ಬರೋ ತನಕ ಇದರ ಅರಿವಾಗಿರ್ಲಿಲ್ಲ. ಆದ್ರೆ ಕೇಂದ್ರ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದ ಮಮತಾ 2 ತಿಂಗಳ ಹಿಂದೆಯೇ ವೋಟರ್ ಲಿಸ್ಟ್ ಅನ್ನ ಬಿಜೆಪಿ ಮ್ಯಾನಿಪುಲೇಟ್ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ರು. ಆದ್ರೆ ಯಾಕೆ ಸಡನ್ ಆಗಿ ಇವರು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಜನರು ಕ್ಲೂಲೆಸ್ ಆಗಿದ್ರು. ಯಾಕಂದ್ರೆ ದಶಕಗಳಿಂದ ಅಲ್ಲಿರೋದು ಅವರದೇ ಆಡಳಿತ. ಲೋಕಸಭೆಯಲ್ಲಿ ಎಲ್ಲಾ ಸಮೀಕ್ಷೆಗಳು ಬಿಜೆಪಿ ಪರವಾಗಿ ಅಂದಾಜು ಮಾಡಿದ್ರು. ಕೊನೆಗೆ ಟಾಪರ್ ಆಫ್ ದ ಟೇಬಲ್ ಆಗಿದ್ದು ಮಾತ್ರ ಇದೇ ಮಮತಾ ಪಕ್ಷ ಟಿಎಂಸಿ. ಇಷ್ಟಾದ್ರೂ ವೋಟಿಂಗ್ ಬಗ್ಗೆ ಆರೋಪ ಮಾಡ್ತಾರೆ ಅಂದಾಗ ಸಹಜವಾಗಿ ಅಚ್ಚರಿ ಆಗಿತ್ತು. ಆದ್ರೆ ಈಗ ಅದಕ್ಕೆ ಉತ್ತರ ಸಿಗ್ತಾ ಇದೆ. ಅದೇನಂದ್ರೆ, ಮಮತಾ ಗೆಲ್ತಾ ಇರೋದು ಮೂಲ ಬಂಗಾಳಿ ಅಥವಾ ಭಾರತೀಯರಿಂದ ಅಲ್ಲ, ಅಕ್ರಮವಾಗಿ ನುಗ್ಗಿರೋ ನಕಲಿಗಳಿಂದ ಅಂತ. ಅಂದಹಾಗೆ ಇದು ಕೇವಲ ಬಂಗಾಳಕ್ಕೆ ಅಥವಾ ಉತ್ತರ ಪ್ರದೇಶ ಸೇರಿ ಉತ್ತರ ಭಾರತದ ರಾಜ್ಯಗಳಿಗೆ ಮಾತ್ರ ತಟ್ಟೋದಿಲ್ಲ. ಇದರ ಎಫೆಕ್ಟ್ ಮುಖ್ಯವಾಗಿ ತಮಿಳುನಾಡಿಗೂ ತಟ್ಟಲಿದೆ. ಬಂಗಾಳಕ್ಕೆ ಕಂಪೇರ್ ಮಾಡಿದ್ರೆ ತಮಿಳುನಾಡಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಕಡಿಮೆ ಅನ್ನೋದು ವಾಸ್ತವ. ಆದ್ರೆ ನಕಲಿ ವೋಟ್ಗಳ ಸಂಖ್ಯೆ ಕಮ್ಮಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ ಮೇಲೆ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು. 10 ಸೀಟ್ ಗೆಲ್ಲುತ್ತೆ ಅಂತ ಕೆಲವರು ಪ್ರೆಡಿಕ್ಟ್ ಮಾಡಿದ್ರು. ಎಂತ ವರ್ಸ್ಟ್ ಸಿಚುವೇಶನ್ ಬಂದ್ರು 3ರಿಂದ 4 ಸೀಟ್ ಬರೋದು ಗ್ಯಾರಂಟಿ ಅಂತ ಇನ್ನು ಕೆಲವರು ಹೇಳಿದ್ರು. ಇದ್ಯಾವುದೂ ಆಗದೇ ಇದ್ರು ಕೊಯಂಬತ್ತೂರಿನಲ್ಲಿ ಅಣ್ಣಾಮಲೈ ಗೆಲ್ಲೋದು ಗ್ಯಾರಂಟಿ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಅಂತಿಮವಾಗಿ ನಡೆದಿದ್ದು ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಣ್ಣಾಮಲೈ ಗೆಲುವಿನ ಹತ್ತಿರಕ್ಕೆ ಬಂದು ಸೋತಿದ್ರು. ಆದ್ರೆ ಅಲ್ಲಿ ಗೋಲ್ಮಾಲ್ ಆಗಿತ್ತು ಅನ್ನೋದು ಮತದಾನ ನಡೆದ ದಿನವೇ ಬಹಿರಂಗಗೊಂಡಿತ್ತು. ವೋಟಿಂಗ್ ದಿನವೇ ಮಾಧ್ಯಮದ ಮುಂದೆ ಬಂದು ಮಾತನಾಡಿದ್ದ ಅಣ್ಣಾಮಲೈ ಪ್ರತಿ ಬೂತ್ ನಲ್ಲೂ ಗೋಲ್ಮಾಲ್ ಆಗಿದೆ ಅನ್ನೋದನ್ನ ಹೇಳಿದ್ರು. ಯಾಕಂದ್ರೆ ಯಾವ ಬೂತ್ ನಲ್ಲಿ ತಮಗೆ ಕನ್ಫರ್ಮ್ ವೋಟ್ ಹಾಕ್ತಾರೆ ಅನ್ನೋದು ಗೊತ್ತಿತ್ತೋ ಅಂತ ಸಾಕಷ್ಟು ಬೂತ್ಗಳಲ್ಲಿ ಬಿಜೆಪಿ ವೋಟರ್ಸ್ ಹೆಸರೇ ಇರಲಿಲ್ಲ. ಅಣ್ಣಾಮಲೈ ಕ್ರೇಜ್ ಆ ಟೈಮ್ ನಲ್ಲಿ ದೊಡ್ಡದಾಗಿ ಇದ್ದಿದ್ರಿಂದ ವಿದೇಶದಲ್ಲಿ ನೆಲೆಸಿದ್ದ ಕೊಯಂಬತ್ತೂರು ಮೂಲದವರೆಲ್ಲ ವೋಟ್ಗಾಗಿ ಬಂದಿದ್ರು. ಆದ್ರೆ ಆ ಪೈಕಿ ಹಲವರ ಹೆಸರು ವೋಟ್ ಲಿಸ್ಟ್ ನಲ್ಲಿ ಇರಲೇ ಇಲ್ಲ ಅನ್ನೋದು ಸುದ್ದಿ ಆಗಿತ್ತು. ಅಲ್ಲದೆ ಎಷ್ಟೋ ಬೂತ್ಗಳಲ್ಲಿ ಸತ್ತವರ ಹೆಸರು ಲಿಸ್ಟ್ ನಲ್ಲಿದ್ದು ಪತ್ತೆಯಾಗಿತ್ತು. ಒಂದೇ ಕುಟುಂಬದಲ್ಲಿ ಜೀವಂತ ಇರುವವರ ಹೆಸರು ಮಿಸ್ಸಿಂಗ್, ಸತ್ತವರ ಹೆಸರು ಪ್ರತ್ಯಕ್ಷ. ಇದು ಅಲ್ಲಾಗಿರೋ ಮಿಸ್ಮ್ಯಾನೇಜ್ಮೆಂಟ್ ಅನ್ನ ತೋರಿಸ್ತಾ ಇತ್ತು. ಅಲ್ಲದೆ ಬೂತ್ ಎದುರು ಡಿಎಂಕೆ ಯಾರ ಭಯವೂ ಇಲ್ಲದೆ ಹಣ ಹಂಚಿಕೆ ಮಾಡ್ತಾ ಇತ್ತು. ಇದೆಲ್ಲ ಕಾರಣಗಳಿಂದ ನಮಗೆ ತುಂಬಾ ವೋಟ್ ಮಿಸ್ ಆಗಿದೆ ಅಂತ ಅಣ್ಣಾಮಲೈ ಮೊದಲೇ ಹೇಳಿದ್ರು. ಕೊನೆಗೂ ಅದೇ ವಾಸ್ತವ ಅನ್ನಿಸ್ತು. ಇನ್ನೊಂದೆಡೆ ಅತ್ತ ತೆಲಂಗಾಣದ ಹೈದರಾಬಾದ್ ಕ್ಷೇತ್ರ
ಅಲ್ಲಿ ಮಾಧವಿ ಲತಾ ಹವಾ ಹೇಗಿತ್ತು ಅಂದ್ರೆ ಅವರಿಂದ ಸಹಾಯ ಪಡೆದ ಮುಸ್ಲಿಮರೆಲ್ಲ ಅವರ ಬೆನ್ನಿಗೆ ನಿಂತಿದ್ರು. ಸಹಾಯ ಪಡೆದವರ ಪೈಕಿ ಅರ್ಧದಷ್ಟು ಜನರು ವೋಟ್ ಹಾಕಿದ್ರು. ಉಳಿದವರ ಮತ ಬೆಂಬಲದೊಂದಿಗೆ ಮಾಧವಿ ಲತಾ ಗೆಲ್ಲಬೇಕಿತ್ತು. ಆದ್ರೆ ಅಲ್ಲಿ ಓವೈಸಿ ಗೆದ್ರು. ಇದರ ಹಿಂದಿನ ಲಾಜಿಕ್ ನಕಲಿ ವೋಟ್ಗಳು ಅಂತ ಮೊದಲೇ ಮಾಧವಿ ಆರೋಪಿಸಿದ್ರು. ಹೈದರಾಬಾದ್ನಲ್ಲಿ ಜಾತಿ ಲೆಕ್ಕಾಚಾರದ ಅಸಲಿ ರಿಪೋರ್ಟ್ ತೆಗೆದ್ರೆ ಓವೈಸಿ ಗಳಿಸ್ತಾ ಇರೋ ವೋಟ್ಗೂ ಟೋಟಲ್ ಪಾಪ್ಯುಲೇಷನ್ಗೂ ಒಂದಕ್ಕೊಂದು ತಾಳೆ ಆಗೋದೇ ಇಲ್ಲ. ಆದ್ರೆ ಅಲ್ಲಿ ತನಿಖೆ ಮಾಡೋದಕ್ಕೆ ಬಿಡದಂತೆ ಓವೈಸಿ ದುಷ್ಕರ್ಮಿಗಳನ್ನ ಮುಂದಿಟ್ಕೊಂಡು ಯಾಮಾರಿಸ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಹೈದರಾಬಾದ್ನ ಕೆಲ ಏರಿಯಾಗಳಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಎಂಟ್ರಿಯನ್ನೇ ಕೊಡೋದಿಲ್ಲ. ಮನೆ ಮೇಲೆ ನಿಂತು ಕಲ್ಲೆಸೆದು ಓಡಿಸ್ತಾರೆ ಅನ್ನೋ ಆರೋಪ ದಟ್ಟವಾಗಿದೆ. ಹೀಗೆ ಅಸಲಿ ಲೆಕ್ಕವನ್ನ ಹೈಡ್ ಮಾಡಿ ಸಾಕಷ್ಟು ಜನರು ಗೆಲ್ತಾ ಬಂದಿದ್ದಾರೆ. ಈಗ ಕೇಂದ್ರ ಸರ್ಕಾರ ಮಾಡಿರೋ ನಿಯಮದಿಂದ ಎಲ್ಲರೂ ಸಿಕ್ಕಿ ಬೀಳ್ತಾರೆ ಅಂತ ಅಂದಾಜಿಸಲಾಗಿದೆ. ಇನ್ನು ಇತ್ತ ಮಹಾರಾಷ್ಟ್ರದ ನಾಗ್ಪುರದಿಂದ ಶಾಕಿಂಗ್ ವಿಚಾರಗಳು ಆಚೆ ಬರ್ತಾ ಇದೆ. ದೇಶದ ಹಲವು ಕಡೆಗಳಲ್ಲಿ ನಡೆಯೋ ಹಾಗೆ ಒಂದೇ ಪ್ಯಾಟರ್ನ್ ನಲ್ಲಿ ಒಂದೇ ಸಮುದಾಯದ ಜನರು ಗಲಭೆ ನಡೆಸಿದ್ದಾರೆ ಅನ್ನೋದು ಆರಂಭದಲ್ಲೇ ಗೊತ್ತಾಗಿತ್ತು. ಆದ್ರೆ ಅದರ ಉದ್ದೇಶ ಏನು ಅನ್ನೋದು ಗೊತ್ತಾಗಿರ್ಲಿಲ್ಲ. ಈಗ ಸ್ವತಃ ಸಿಎಂ ದೇವೇಂದ್ರ ಫಡ್ನವೀಸ್ ದೆಹಲಿ ಗಲಭೆಯ ಶಾಕಿಂಗ್ ವಿಚಾರಗಳನ್ನ ಬಿಚ್ಚಿಡ್ತಾ ಇದ್ದಾರೆ. ಔರಂಗಜೇಬ್ ಗೋರಿ ಪರವಾಗಿ ಔರಂಗಜೇಬ್ ಸಮುದಾಯದವರು ಹಾಗೂ ಬೆಂಬಲಿಗರಿಂದ ಗಲಭೆ ನಡೀತು ಅಂತ ಆರಂಭದಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ಔರಂಗಜೇಬ್ ಗೋರಿ ಕೇವಲ ನೆಪ ಮಾತ್ರ. ಗಲಭೆ ನಡೆಸಿದವರ ಟಾರ್ಗೆಟ್ ಹಿಂದೂ ಸಮುದಾಯ ಆಗಿತ್ತು ಅನ್ನೋದನ್ನ ಸಿಎಂ ಬಿಚ್ಚಿಟ್ಟಿದ್ದಾರೆ. ಒಂದು ಬೀದಿಯಲ್ಲಿ ದುಷ್ಕರ್ಮಿಗಳು ದಾಂಧಲೆ ನಡೆಸ್ತಾ ಇದ್ದಾರೆ, ಕಲ್ಲೆಸೀತಾ ಇದ್ದಾರೆ ಅಂದ್ರೆ ರ್ಯಾಂಡಮ್ ಆಗಿ ಯಾವ ಮನೆ ಅಥವಾ ವಾಹನ ಬೇಕಾದ್ರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ನಾಗ್ಪುರದಲ್ಲಿ ಕೇವಲ ಸೆಲೆಕ್ಟೆಡ್ ಮನೆಗಳ ಮೇಲೆ ಮಾತ್ರ ಅಟ್ಯಾಕ್ ನಡೆದಿದೆ. ಆದ್ರಿಂದ ಇದನ್ನ ಭಯ ಹುಟ್ಟಿಸೋ ಸಲುವಾಗಿಯೇ ಮಾಡಿದ್ದಾರೆ ಅಂತ ಸಿಎಂ ಫಡ್ನವೀಸ್ ಸಂಶಯವನ್ನ ಹೊರ ಹಾಕ್ತಾ ಇದ್ದಾರೆ. ಡಿಸಿಎಂ ಏಕನಾಥ್ ಶಿಂದೆ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಈ ಆರೋಪಕ್ಕೆ ಪುಷ್ಟಿ ಅನ್ನೋ ಹಾಗೆ ಗಲಭೆ ನಡೆದ ಪ್ರದೇಶದಲ್ಲಿ ಸಾಕಷ್ಟು ಹಿಂದೂಗಳ ಅಂಗಡಿಗಳನ್ನ ದುಷ್ಕರ್ಮಿಗಳು ಧ್ವಂಸ ಮಾಡಿದ್ದಾರೆ. ದುಷ್ಕರ್ಮಿಗಳಿಂದ ಅಂಗಡಿ ಕಳೆದುಕೊಂಡ ಯುವಕ ಕಣ್ಣೀರು ಹಾಕ್ತಾ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಗಲಭೆ ನಡೆದ ಜಾಗದಲ್ಲಿ ಸಾಕಷ್ಟು ಅಂಗಡಿಗಳಿದ್ರು, ನನ್ನ ಅಂಗಡಿಯನ್ನ ಮಾತ್ರ ಪುಡಿ ಪುಡಿ ಮಾಡಿದ್ದಾರೆ. ನಾನೊಬ್ಬ ಹಿಂದೂ ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದ್ದಾರೆ. ಅಂಗಡಿ ಕಿಟಕಿ ಗ್ಲಾಸ್ಗಳೆಲ್ಲ ಪುಡಿ ಪುಡಿ ಆಗಿದೆ. ಇದು ಕೇವಲ ಹಣದ ವಿಚಾರ ಅಲ್ಲ, ನನ್ನ ಸ್ವಾಭಿಮಾನ ಆತ್ಮ ಗೌರವದ ಪ್ರಶ್ನೆ ಅಂತ ಕಣ್ಣೀರು ಹಾಕಿದ್ದಾರೆ. ಇನ್ನೊಂದೆಡೆ ಔರಂಗಜೇಬ್ ಗೋರಿ ಪರ ಗಟ್ಟಿಯಾಗಿ ನಿಂತಿರೋ ಉದ್ಧವ್ ಠಾಕ್ರೆ ಔರಂಗಜೇಬ್ ಗೋರಿ ಒಡೆಯೋ ಮುನ್ನ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡುಗೆ ಕಾಲ್ ಮಾಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸದ್ಯ ಗಲಭೆ ಸಂಬಂಧ 60ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ಬೆಂಡೆತ್ತೋ ಕೆಲಸ ಆಗ್ತಾ ಇದೆ. ಒಟ್ನಲ್ಲಿ ಒಂದು ಕಡೆ ದೇಶವನ್ನ ಸುಭದ್ರ ಮಾಡೋ ಕೆಲಸ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಯಾರದ್ದೋ ರಾಜಕೀಯ ತೆವಲಿಗೆ ದೇಶದಲ್ಲಿ ದಂಗೆ ಎಬ್ಬಿಸೋ ಕೆಲಸ ಆಗ್ತಾ ಇದೆ. ಇದೆಲ್ಲವೂ ಹೇಗೆ ಅಂತ್ಯ ಆಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.